ಒಳ್ಳೆ ಬೆಳಕಿನ ಸಹಾಯದಿಂದ ಆ ಕುಮಾರನ ತೋರಿಸಿದ್ದಾಳೆ. ಆ ಕುಮಾರ ರಕ್ತಮಯವಾಗಿ ಬಿದ್ದಿದ್ದಾನೆ. ಆ ಕನ್ನಡನ ಮಾಚಿ ಹಪ್ಪಿದಾಗ ಆಕೆಯ ಮುದ್ದಿನ ಮಾಂಗಲ್ಯವಾದರೂ ಕೂಡ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆಯಂತೆ. ಇದೇನು ಆಶ್ಚರ್ಯವೆಂಬುದಾಗಿ ಮಹತಾಯಿ ಯೋಚನೆ ಮಾಡಿದ್ರೆ ಸತ್ಯರ್ಥ ಮಹಾರಾಜ ಕೇಳಿಕೊಡ್ತಾನೆ, ನಾನು ತಾಯಿ, ನಾನು ಚಂದ್ರಹಾಸೆ, ನೀವ್ಯಾರು ನಿಜರು ತಾನು ತಿಳಿಸಿ ಎಂದರೆ ನಾನು ಸತ್ಯರ್ಥ ಎಂಬುದಾಗಿಲ್ಲ. ಆಗ ಪದ್ಯಗಳ ಪಾದಕ್ಕೆ ನಮಸ್ಕರಿಸಿ ನಿಜರುತ್ತ ಅಂತ ತಿಳಿಸಿದ್ದಾರೆ. ಹಾಗಿದ ಮೇಲೆ ಅಲ್ಲಿ ಕಾಲು ಕಳೆದಿರು, ನಾನಾದರೂ ಹಾಗಾಗಿ ಬಂದು ನೋಡಿಕೊಂಡು ಎಂಬುದಾಗಿ ಅಲ್ಲಿ ಕಾಲು ಕಳೆದಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮಹಾನುಭಾವನಾದರೂ ಆ ಓರ್ವ ಸೆಟ್ಟರನ್ನು ನಿರ್ಮಾಣ ಮಾಡಿದ್ದಾನೆ. ಸೆಟ್ಟರ ಮನೆ ಒಂದು ಕೂಲಿ ಕಾರ್ಯ, ಅದಕ್ಕೋಸ್ಕರ ಆಗಿ ದಾಸಿನ ಕರೆತಂದಿದ್ದಾರೆ. ಆ ದಾಸಿಯ ಮಗುವನ್ನು ಇಟ್ಟುಕೊಂಡು ಆ ಗೋಧಿನ ಬೀಸಿದ್ದಾಳೆ. ಗೋಡೆ ಮೇಲೆ ಬಂದರೂ ಹಂಸ ಪಕ್ಷಿ ಜೀವಿಗಳಿಂದ ಹಾರಿ ಬಂದು ಮಗುವಿನ ಬಂಗಾರದ ಕೈಯನ್ನು ಜೀವಿಕೆಯ ನಲ್ಲಿ ಹಾರಿ ಹೋಯಿತು. ಅದಕ್ಕಿಂತಹ ಆ ಲಕ್ಷ್ಮೀದೇವಿ ಬಂದು ಕೂಗ್ತಾಳೆ. ಒಳ್ಳೆ ಮಾತಿನಿಂದ ಆ ಗಿರಿಕರು ಕೊಟ್ಟು ಬಿಡಲಿಲ್ಲ. ಚಂದ್ರಹಾಸ ಹೇಳುತ್ತಿರುವ ಸತ್ಯವಾಗಿ ನಾನು ತೆಗೆದುಕೊಳ್ಳಲಿಲ್ಲ. ನೇತ್ರಗಳನ್ನು ನೋಡಿದರೆ ವಿನಃ ಕರೆಗಳೆಲ್ಲ ಮುಟ್ಟಲು ತಾಯಿ ದಯಮಾಡಿ ನನ್ನ ಪಾಲನ ಮನಸ್ಸಿಂಬುದಾಗಿ ಬಿಡುವಾಗ